ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರ ತಲೆಯಲ್ಲಿ ಏನು ಓಡ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ಹೆದರ್ಕೊಂಡಿದ್ದು ನನ್ನನ್ನು ಅತ್ತೆ ಮನೆ ಕರ್ಕೊಂಡೋಗಿ ಈ ಥರ ಎಲ್ಲ ತಯಾರು ಮಾಡಿದ್ದಾರೆ. ಅಲ್ಲದೆ ಯಜಮಾನ್ರು ಇಲ್ಲಿಗೆ ಬಂದು ನನಗೆ ಧೈರ್ಯ ತುಂಬಿದ್ದಾರೆ. ಈಗ ನಾನು ಆರಾಮಾಗಿ ಕೆಲಸ ಮಾಡ್ತೀನಿ. ಓಹೋ, ಹಾಗಾದರೆ ನಾವಷ್ಟೆಲ್ಲ ಬಾಯ್ ಬಡ್ಕೊಂಡು ನಿನಗೆ ಧೈರ್ಯ ಹೇಳಿದ್ರು ನಿನ್ನ ಗಂಡನ ಮಾತಿನ ಮುಂದೆ ನಮ್ಮ ಮಾತಿಗೇನು ಬೆಲೆ ಇಲ್ಲ ಅಂದಂಗಾಯ್ತು. ಚೇಚೆ, ಹಾಗೆಲ್ಲ ಏನಿಲ್ಲ ಚಿಕ್ಕತ್ತೆ. ನಿಮ್ಮೆಲ್ಲರ ಧೈರ್ಯ ಸಹಕಾರದಿಂದನೇ ಇವತ್ತು ನಾನು ಇಲ್ಲಿ ಕೂತಿರೋದು. ಸರಿನಮ್ಮ, ನೀನು ಮೊದಲನೇ ದಿನ ಆಫೀಸ್ಗೆ ಹೋಗಿದ್ಯಾ, ನಿನಗೆ ಒಳ್ಳೇದೇ ಆಗಲಿ. ಸರಿ ಚಿಕ್ಕತ್ತೆ. ಏನ್ರಿ ನನ್ನ ಗಂಡ ಮೋಹನ್, ಕೇಳಿಸ್ಕೊತಿದ್ದೀರಾ? ಹ್ಞೂ ಹೇಳುದಮ್ಮ. ನಿನ್ನ ಮಾತು ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಸುಮ್ಮನೆ ಬಿಡ್ತೀಯ ನನ್ನ? ಆ ಭಯ ಹಾಗೆ ಇರಲಿ. ನೋಡ್ರಿ, ಪಾರುಗೆ ಆಫೀಸಲ್ಲಿ ಯಾವುದ್ರ ಬಗ್ಗೆನಾದ್ರೂ ಅನುಮಾನ ಬಂದ್ರೆ ನೀವೇ ಅವಳಿಗೆ ತಿಳಿಸ್ಕೊಡ್ಬೇಕು, ಗೊತ್ತಾಯ್ತಾ? ಇಲ್ಲ ಅಂದ್ರೆ ಗೊತ್ತಲ್ಲ, ಏನು? ನೋ ಎಂಟ್ರಿ. ಹೇಳ್ಕೊಳಕ್ ಒಂದೂರು, ಕೊಟ್ರಾಯ್ತು ರತ್ನಂ ಪ್ರಪಂಚ. ಅರೆ, ಇದೇನಿದು? ಹಾಡೇ ಮುಗಿಸ್ಬಿಟ್ರಲ್ಲ. ಇವತ್ತು ನನಗೆ ಮಾತಾಡೋಷ್ಟೆಲ್ಲ ಟೈಮ್ ಇಲ್ಲ. ಅದು ಸರಿ, ನನಗೋಸ್ಕರ, ನಮ್ಮಿಬ್ರು ಮದುವೆಗೋಸ್ಕರ ಭಿಕ್ಷೆ ಬೇಡಿ ಹಣ ಜೋಡಿಸ್ತೀನಿ ಅಂದೆಲ್ಲ, ಎಷ್ಟು ಕೂಡಿಟ್ಟಿದ್ಯಾ? ಅಯ್ಯೋ, ನಾನು ಭಿಕ್ಷೆ ಬೇಡಕ್ಕೆ ಹೋಗಿಲ್ಲ. ಹೌದಾ? ಹಾಗಾದ್ರೆ ಈ ಜನ್ಮದಲ್ಲಿ ನಮ್ಮಿಬ್ರಿಗೂ ಮದುವೆ ಆಗಲ್ಲ ಅನ್ಸುತ್ತೆ. ನಿನ್ನ ಹಣೆಯಲ್ಲಿ ನನ್ನ 100 ಕೋಟಿ ಆಸ್ತಿ ಬರ್ದಿಲ್ಲ ಅನ್ಸತ್ತೆ. ಅಯ್ಯೋ, ಹಾಗನ್ಬೇಡಿ. ನಾನು ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಿ. ಅದಕ್ಕೋಸ್ಕರನೇ, ನಿಮ್ಗೋಸ್ಕರ ಅಂತಾನೆ ನಾನು ಭಿಕ್ಷೆ ಬೇಡಕ್ಕೂ ತೀರ್ಮಾನ ಮಾಡಿದ್ದೀನಿ. ಜೀವನದಲ್ಲಿ ಮತ್ತೆ ಮದುವೆನೇ ಆಗಬಾರ್ದು ಅಂತ ಅಂದ್ಕೊಂಡಿದ್ದವಳು ಬಾಳಲ್ಲಿ ನೀವು ಬೆಳಕಾಗಿ ಬಂದಿದ್ದೀರಾ. ಈಗ ನೀವೇ ಹೀಗೆ ಅಂದ್ಬಿಟ್ರೆ ಆಮೇಲೆ ನಾನು ಕೆರೆನೋ ಬಾವಿನೋ ನೋಡ್ಕೋಬೇಕಾಗತ್ತೆ ಅಷ್ಟೇ. ನೀನ್ ಸಾಯಲ್ಲ ಕಣೆ, ಯಾರನ್ನಾದ್ರೂ ಸಾಯಿಸ್ತೀಯ. ಹಾಗೆಲ್ಲ ಮಾತಾಡ್ಬೇಡ ರತ್ನ. ನಿನಗೋಸ್ಕರನೇ ಅಲ್ವಾ ನಾನು ಹಿಮಾಲಯಕ್ಕೆ ಹೋಗಿ ನಮ್ಮ ಗುರುಗಳನ್ನ ಭೇಟಿ ಮಾಡ್ಕೊಂಡು ಬಂದಿದ್ದು. ಆದ್ರೆ ನೀನಿನ್ನೂ ಭಿಕ್ಷೆ ಬೇಡಕ್ಕೆ ಹೋಗಿಲ್ಲ. ಓಹೋ, ನಾಚಿಕೆನಾ? ಅಯ್ಯೋ ಇಲ್ಲ, ನಿಮ್ಮನ್ನ ಪ್ರೀತಿ ಮಾಡಕ್ ಶುರು ಮಾಡ್ದಾಗಿಂದ ನನ್ನಲ್ಲಿದ್ದ ನಾಚಿಕೆ ಎಲ್ಲ ನೆಲಮಂಗಲದಾಚೆ ಹಾಕಿದ್ದೀನಿ. ಇನ್ನೇನೇ ಇದ್ರು ಕೆಂಗೇರಿ ಮೋರಿ ದಾಟೋದೊಂದೇ ಬಾಕಿ. ಮತ್ತ್ಯಾಕೆ ತಡ ಮಾಡ್ತಿದ್ಯಾ? ಹಾರೋದೋ ಬೀಳೋದೋ ಏನೋ ಒಂದು ಮಾಡ್ಬೇಕು ತಾನೆ. ಅದು ಯಾಕೋ ನೆನ್ನೆಯಿಂದ ಕಾಲ್ ನೋವು ಇತ್ತು, ಅದಕ್ಕೆ ಹೋಗಕ್ಕಾಗ್ಲಿಲ್ಲ. ನಾನೇನಾದ್ರೂ ಬಂದು ಒತ್ಕೊಡ್ಲಾ? ಏನ? ಕಾಲ್ನ ನೋವು ಕಡಿಮೆ ಆಗುತ್ತೆ. ಈಗಲೇ ಬೇಡ ಅನ್ಸುತ್ತೆ, ಯಾಕಂದ್ರೆ ಇನ್ನೂ ಮದ್ವೆ ಆಗಿಲ್ವಲ್ಲ. ನೀನ್ ಹೇಳಿದ್ದು ಕರೆಕ್ಟ್, ತಮಾಷೆಗೆ ಹಾಗಂದೆ. ನೋಡಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ನಿಮ್ಗೋಸ್ಕರ, ನಮ್ಮ ಪ್ರೀತಿನ ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ನಾಳೆನೆ ಭಿಕ್ಷೆ ಬೇಡಕ್ಕೆ ಹೋಗ್ತೀನಿ. ಆಯ್ತು, ಆಲ್ ದಿ ಬೆಸ್ಟ್. ಏನಂದ್ರೆ? ನನ್ನ ಪ್ರೀತಿಯ ರತ್ನನ್ಗೆ ಶುಭವಾಗಲಿ ಅಂದೆ. ಓ ಹೌದಾ, ಸರಿ ಸರಿ. ಎಷ್ಟು ದುಡ್ಡು ಬೇಕಾಗಬಹುದು? ಒಂದು 5,000. ಏನು, ಬರೀ 5,000ನಾ? ಹಾ, ನಮ್ಮ ಗುರುಗಳು ಹೇಳಿರೋದು ಅಷ್ಟೇ. ಸರಿ ಬಿಡಿ, ನಾಳೆ ನಿಮ್ಮ ಕೆಲಸ ಆಯ್ತು ಅಂದ್ಕೊಳ್ಳಿ. ಹಾಗಾದ್ರೆ ನಾನು ಫೋನ್ ಇಡ್ಲಾ? ಇಷ್ಟು ಬೇಗನಾ? ಅಂದ್ರೆ ಮದ್ವೆಗೆ ಮುಂಚೆ ಜಾಸ್ತಿ ಮಾತಾಡಬಾರ್ದು ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ಓ ಹೌದಾ, ಸರಿ ಸರಿ. ಬಾಯ್ ಅಂತಾನೆ ಹೇಳಿಲ್ಲ. ಹುಸ್ಸಪ್ಪ. ಲೇ ರತ್ನವೇಣಿ, ನಾಳೆ ಇದೆ ಕಣೆ ನಿನಗೆ ಮಾರಿ ಹಬ್ಬ. ಸರಿ ಸರಿ ಶ್ರೀಧರ್, ಓಕೆ. ನೀವು ಅದೆಲ್ಲ ಕಳಿಸಿರಿ, ನಾನು ಬರ್ತೀನಿ. ಬಾಯ್ ಬಾಯ್. ಯಜಮಾನ್ರೆ, ನೀವು ಸುಮ್ಮನೆ ತೊಂದರೆ ತಗೋಬೇಡಿ. ನೋಡಿ, ನೀವು ಇಲ್ಲಿವರೆಗೂ ಬಂದು ನನಗೆ ಧೈರ್ಯ ಹೇಳಿದ್ದೀರಾ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನನಗೂ ಇವಾಗ ಧೈರ್ಯ ಬಂದಿದೆ. ನಾನು ಆರಾಮಾಗಿದ್ದೀನಿ. ನೀವು ಅಷ್ಟೇ ಆರಾಮಾಗಿ ಹೋಗಿ ಬನ್ನಿ. ಸರಿ, ಏನೇ ಡೌಟ್ ಇದ್ರೂ ತಲೆ ಕೆಡಿಸ್ಕೋಬೇಡ. ಹಾಗೇನಾದರೂ ಇದ್ರೆ ನನಗೆ ಒಂದೇ ಒಂದು ಕಾಲ್ ಮಾಡ್ಬಿಡು. ಸರಿ ಯಜಮಾನ್ರೆ. ಏನ್ ಜಯಕ ಇದು? ನಾನು ಹೇಳ್ತೀನಿ.
ಇನ್ನು ಸ್ವಲ್ಪ ಹೊತ್ತಲ್ಲಿ ನೀನು ಅಟೆಂಡ್ ಮಾಡಬೇಕಾಗಿರೋ ಮೀಟಿಂಗ್ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ. ಈಗಾಗಲೇ ಒಂದು ಸ್ಕೂಲ್ ಕನ್ಸ್ಟ್ರಕ್ಷನ್ ಬಗ್ಗೆ ಆಗಿರೋ ಮೀಟಿಂಗ್ನ ನಮ್ಮ ಜನನೇ ಅಟೆಂಡ್ ಮಾಡಿದ್ದಾಳೆ. ಇವತ್ತು ಅದ್ರ ಬಗ್ಗೆ ಡೀಟೇಲ್ ಆಗಿ ಇನ್ನೊಂದು ಸಲ ಕ್ಲಾರಿಟಿ ಕೊಡ್ತಾರೆ. ಅದ್ರ ಬಗ್ಗೆ ನೀನು ಅಂತಿಮವಾಗಿ ನಿರ್ಧಾರ ತಗೋಬೇಕು. ಆರು, ಹೆದರ್ಕೋಬೇಡ. ಚಿಕ್ಕಪ್ಪ ಈ ಪ್ರಾಜೆಕ್ಟ್ ಬಗ್ಗೆ ನಿನಗೆ ಡೀಟೇಲಾಗಿ ಎಲ್ಲ ಹೇಳ್ತಾರೆ. ನಿನಗೆ ಏನೇ ಅನುಮಾನ ಇದ್ರು ಈಗಲೇ ನೋಟ್ ಮಾಡಿ ಇಟ್ಕೊಂಡಿರು. ಮೀಟಿಂಗಲ್ಲಿ ನಿನಗೇನು ಅನಿಸುತ್ತೋ ಅದನ್ನು ಎಲ್ಲರ ಮುಂದೆ ಧೈರ್ಯವಾಗಿ ಹೇಳ್ಕೊ, ಹೆದರಬೇಡ. ಆರೋ, ಈ ಕೆಲಸದಲ್ಲಿ ನೀನು ಖಂಡಿತ ಒಳ್ಳೆ ನಿರ್ಧಾರ ತಗೋತೀಯ. ತೊಟ್ಲು ತೂಗೋ ಕೈಗೆ ಇಡೀ ಜಗತ್ತನ್ನೇ ಆಳೋ ಶಕ್ತಿ ಇದೆ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಈ ಕೆಲಸ ನಿನ್ನಿಂದ ಆಗಲ್ವಾ? ಖಂಡಿತ ಆಗುತ್ತೆ. ಆಲ್ ದಿ ಬೆಸ್ಟ್. ಅತ್ತೆ, ಜ್ಯೂಸ್ ತಗೊಳ್ಳಿ. ನಾನು ಇಷ್ಟೊತ್ತಿಗೆ ಜ್ಯೂಸ್ ಕುಡಿತೀನಿ ಅಂತ ನಿನಗೆ ಹೇಗಮ್ಮ ಗೊತ್ತು? ಪ್ರತಿದಿನ ಇಷ್ಟೊತ್ತಿಗೆ ಪಾರ್ವತಿ ಅಕ್ಕ ನಿಮಗೆ ಜ್ಯೂಸ್ ಕೊಡ್ತಾ ಇದ್ದಿದ್ದು ನೆನಪಾಯ್ತು, ಅದಕ್ಕೆ ಮಾಡ್ಕೊಂಡು ತಂದೆ. ಶಬಾಷ್. ಪಾರ್ವತಿ ಆಫೀಸ್ ಕೆಲಸಕ್ಕೆ ಹೋದ ದಿನನೇ ನೀನು ಮನೆ ಜವಾಬ್ದಾರಿ, ಮನೆ ಕೆಲಸನೆಲ್ಲ ಚೆನ್ನಾಗಿ ನಿರ್ವಹಿಸ್ತಾ ಇದೀಯಾ. ವೆರಿ ಗುಡ್. ಹೇಗೆ ಮಾಡಿದ್ದೀನಿ ಅತ್ತೆ? ಮುಂದಿನ ಸಲ ಜ್ಯೂಸ್ ಮಾಡುವಾಗ ಸಕ್ಕರೆ ನೋಡ್ಕೊಂಡು ಹಾಕು. ಪಾರ್ವತಿ ಜ್ಯೂಸ್ ಮಾಡುವಾಗ ಜ್ಯೂಸ್ಗೆ ಸಕ್ಕರೆ ಹಾಕ್ತಿರ್ಲಿಲ್ಲ. ಮತ್ತಿನ್ನೇನು ಹಾಕ್ತಿದ್ರು? ಏನೂ ಹಾಕ್ತಿರ್ಲಿಲ್ಲ, ಬರೀ ಹಣ್ಣಿನ ಜ್ಯೂಸ್ ಮಾಡಿಕೊಡ್ತಿದ್ಲು. ಸಕ್ಕರೆ ಜಾಸ್ತಿ ಸೇರಿಸೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಲ್ವಾ? ಅದು ಪಾರ್ವತಿಗೆ ಚೆನ್ನಾಗಿ ಗೊತ್ತಿತ್ತು. ಸಾರಿ ಅತ್ತೆ, ಸಕ್ಕರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕಿ ಮಾಡಿದೆ. ಓ, ಸಕ್ಕರೆ ರುಚಿಗಿಂತ ಆರೋಗ್ಯ ಮುಖ್ಯ ಅಲ್ವಾ? ಪಾರ್ವತಿ ಜ್ಯೂಸ್ ಮಾಡಿಕೊಡ್ತಿದ್ಲು ಅನ್ನೋದನ್ನು ತಿಳ್ಕೊಂಡಿರೋಳು, ಅವಳು ಹೇಗೆ ಜ್ಯೂಸ್ ಮಾಡ್ತಿದ್ಲು ಅಂತಲೂ ತಿಳ್ಕೊಂಡಿದ್ರೆ ಚೆನ್ನಾಗಿರೋದು. ಹೋಗ್ಲಿ ಬಿಡು, ನಿಧಾನಕ್ಕೆಲ್ಲ ಅರ್ಥ ಆಗುತ್ತೆ. ಅಡುಗೆ ಏನು ಮಾಡಬೇಕು ಅಂದ್ಕೊಂಡಿದ್ಯಮ್ಮ? ನಾನು ನಿಮಗೆ ಅದನ್ನೇ ಕೇಳೋಣ ಅಂತ ಇದ್ದೆ ಅತ್ತೆ, ಅಷ್ಟರಲ್ಲಿ ನೀವೇ ಕೇಳಿದ್ರಿ. ಹೇಳಿ, ಅಡುಗೆಗೆ ಏನು ಮಾಡಲಿ? ದಾಮಿನಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.